ಬ್ಯಾಕ್ ಟು ಪ್ರೊಮೋ ವ್ಲಾಗ್. 10 ಐಟಮ್ಸ್ ಇದೆ ಗೈಸ್. ಎಕ್ಸ್ಪರ್ಟ್ಸ್ಗೆಲ್ಲ ಗೊತ್ತಿರುತ್ತಲ್ವಾ? ಐ ಗೆಸ್ ಇದು ಸಕ್ಕರೆ. ಇದೇನಿದು? ಹೌದು, ನೋಡಿದ ಮೇಲೆ ಗೊತ್ತಾಯ್ತಲ್ಲ ಅವನಿಗೆ. ಅದು ನೀ ಇಷ್ಟಪಟ್ಟು ತಿಂತಿಯಲ್ಲ. ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ ಏಕೆ ಕನಸು ಕಾಣುವೆ. ಕರೆಕ್ಟ್ ಆಗಿದೆ. ನಿಧಾನಿಸು ನಿಧಾನಿಸು. ಪಾಪ ಒಂದು ರೊಮ್ಯಾಂಟಿಕ್ ಸಾಂಗ್ ಆಡ್ರಿ. ಅಲ್ಲ, ರೊಮ್ಯಾಂಟಿಕ್ ಮೌಲ್ಯಶ್ರೀ ಪಳ್ಳ್ಯರ್. ಚಿನ್ನದ ಮಲ್ಲಿಗೆ ಹೂವೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಪ್ರತಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಂತ ಅಂದ್ರೆ ಬ್ಲೈಂಡ್ ಫೋಲ್ಡ್ ಆಗಿರುತ್ತೆ. ನಾನು ಕೊಡುವಂತಹ ಯಾವುದೇ ವಸ್ತುಗಳನ್ನ ಅವರು ಟಚ್ ಮಾಡಿ ಇದು ಏನ್ ವಸ್ತು ಅಂತ ಹೇಳ್ಬೇಕು. ಆರ್ ಯು ರೆಡಿ ಫಾರ್ ದ ಚಾಲೆಂಜ್? ಐ ಆಮ್ ಎಕ್ಸ್ಪರ್ಟ್. ಏನಕ್ಕೆ? ಯಾವ್ದ್ರಲ್ಲಿ ಟಚ್ ಮಾಡಿ ಏನು ಅಂತ ಕಂಡಿಡಿರೋ ಎಕ್ಸ್ಪರ್ಟಾ? ಹೌದು. ಹಂಗಂತ ಏನೇನೋ ಬಿಡ್ಬೇಡ. ಓಕೆ, ಸರಿ. ಈ ಥರ ಮುಂಚೆ ಯಾವಾಗಾರು ಆಟ ಆಡಿದ್ದೀರಾ? ಇಲ್ಲ, ಬಟ್ ನನಗೆ ಸ್ವಲ್ಪ ಒಂಚೂರು ಈ ಪವರ್ ಜಾಸ್ತಿ, ಹಾಗಾಗಿ ನೋಡ್ತೀನಿ ಆ ಪವರ್ ಹೆಂಗಿದೆ ಅಂತ. ಓವರ್. ಓಕೆ, ನನಗಿದೆ ಆಯುಧ ಪಾಪ. ನಾನು ಫಸ್ಟ್ ಟಾಸ್ಕ್ ಮಾಡಿಸ್ತೀನಿ, ನೆಕ್ಸ್ಟ್ ನೀವು ನನಗೆ ಟಾಸ್ಕ್ ಅದೇ ಸೇಮ್ ಟಾಸ್ಕ್ ಕೊಡ್ತೀರಾ? ನೋಡೋಣ ಯಾರು. ಅಡಿಗೆ ಮನೆ ಐಟಮ್ಸ್ ಏನಾದ್ರು ಕೊಡ್ತೀಯಾ? ಏನಾದ್ರೂ ಎನಿಥಿಂಗ್ ಟಚ್ ಮಾಡಿ ಗೆಸ್ ಮಾಡ್ಬೇಕು. ಗೊತ್ತಿಲ್ಲದ ಐಟಮ್ಸ್ ಅಥವಾ ಗೊತ್ತಿಲ್ಲದ ಐಟಮ್ಸ್ ಆದ್ರೆ ಹೇಳ್ತೀನಿ. ಸ್ವಲ್ಪ ಟಚ್ ಮಾಡಿ ಫೈಂಡ್ ಮಾಡುವಂತಹ ಐಟಮ್ಸ್. ಸ್ಮೆಲ್ ಮಾಡ್ಬೋದಾ? ಹಾ, ಸ್ಮೆಲ್ ಮಾಡ್ಬೋದು. ಸರಿ ಬಿಡು, ಆಯ್ತು. ಓಕೆ, ಬಾ, ಕಮಾನ್. ಓಕೆನಾ? ಒಂಚೂರು ಅರೇಂಜ್ ಮಾಡ್ಕೊಂಡು ಬಿಡ್ತೀವಿ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಪ್ರತೀಕ್ ಅವರು ಹೇಗೆ ಅದನ್ನ ಗೆಸ್ ಮಾಡ್ತಾರೆ, ಅಷ್ಟೊಂದು ಬಿಲ್ಡಪ್ ಬೇರೆ, ಎಕ್ಸ್ಪರ್ಟ್ ಬೇರೆ ಅಂತ ಅವರು. ನೋಡೋಣ ಏನು ಎಕ್ಸ್ಪರ್ಟ್ ಅಂತ ನೋಡೋಣ. ಓಕೆನಾ? ಸಾಕು. ಓಕೆ, ಈಗ ಬ್ಲೈಂಡ್ ಫೋಲ್ಡ್ ತಗೊಂಬರ್ತೀನಿ, ಅದ್ರವರೆಗೂ ಮಾತಾಡ್ತಾರೆ. ಏನು ಗೊತ್ತಾ, ಅವಳ ಹತ್ರ ಮೈಕ್ ಇದೆ, ಕೇಳಿಸುತ್ತೆ. ಅಷ್ಟೊಂದೆಲ್ಲ ಏನಿಲ್ಲ, ಅದೆಲ್ಲ ಏನಿದೆ, ಮನೇಲಿರೋ ಈಗ ಅಂತಾನೆ ಕೊಡ್ತಾಳೆ. ಏನದು? ಓ, ನೀ ಕಳ್ಳ. ಯಾರನ್ನೇ ಮರ್ಸಿದ್ರು ನಿಮ್ಮನ್ನೇ ಮರ್ಸಕ್ಕಾಗಲ್ಲ. ಯಾವಡ ಇರಿ, ಅದಕ್ಕಿಂತ ಅದಲ್ಲಿ. ಓಕೆ, ಇದರಲ್ಲಿ ಐಟಮ್ಸ್ಗಳು ಕಾಣಬೇಕಲ್ವಾ? ಹೌದು. ರೋಲಿಂಗಾ? ಸೊ ಈಗ ಬ್ಲೈಂಡ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಬೇಕಾ? ಹೌದು, ಅನ್ನೋದು ಶಾಲ್ ಇದು. ಅಯ್ಯಯ್ಯೋ, ನಾ ಕಾಣಲೋಕವನ್ನು ಕಾಣೋರು ಯಾರು? ನಾನು ಹೇಳುವೆಯಾ? ಹೇಳಲ್ಲ ನಾನೇ. ಪಾಪ ಈಗ ಏನು ಕಾಣಿಸಲ್ಲ ಬಿಡೆ. ಇದೆಷ್ಟು? ಪಾಪ ಅದೆಲ್ಲ ಸುಳ್ಳು ಹೇಳಿ. ಏನು ಕಾಣಿಸ್ತಲ್ಲ, ಅದು ಇಷ್ಟೊಂದು ಹೇಳಿ. ಏನೋ ಒಂದ್ ಹೇಳಿ. ಕಾಣಿಸ್ಬಿಟ್ರೆ ಏನು ಸತ್ಯ ಹೇಳ್ಬಿಡ್ತೀನಿ. ಇದೆಷ್ಟು? ಇದೆಷ್ಟು? 38. ಗೊತ್ತು ತಾನೆ, ಸುಮ್ಮನಿರು. ಓ, ಜಾಸ್ತಿ ಟೇಟ ಕಟ್ಟಿದ್ಯಾ? ಪರವಾಗಿಲ್ಲ, ಏನಾಗಲ್ಲ. ಅಕ್ಕ ಪಾಪ ನಂಗೆ ಕಣ್ ಕಟ್ಟಿದ್ರೆ ಯಾಕೋ ಆಂಗ್ಸೈಟಿ ಫೀಲ್ ಆಗ್ತಿದೆ ಕಡೆ. ಏನೋ ಆಂಗ್ಸೈಟಿ ಅಂತ ಒಂಚೂರು ಬೌಲ್. ತಗದ್ ಬಿಡ್ಬೇಡಿ ಪಾಪ, ಕರೆಕ್ಟಾಗಿ ಕಟ್ಟಿದೀನಿ. ಆಂಟಿ, ನಾನು ಕಾಣೇನು ನನ್ನ ಮನದಲ್ಲಿ ದಾರಿ ಕಾಣ ಬೆಳಕ ತೋರಿ, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಮೌಲೇಶ್ವರಿ ಅವರೇ ಬನ್ನಿ. ಎಲ್ಲ ಹತ್ತಿ ಹಾಕ್ಬಿಟ್ರೊಳಿಲ್ಲ, ಏನು ಗೊತ್ತಾಗಲ್ಲ. ಓಕೆ, ರೆಡಿನಾ? ಏನಾರ ಮಾಡ್ಕೊಬಿಟ್ಟಿದ್ರೆ ಬರೋಷ್ಟೊತ್ಗೆ. ಪಾಪ ನಿನ್ನ ನಾನು ಏನು ಕಾಫಿ ಮಾಡ್ತವ್ರಿ ಯಾರೋ ಅಲ್ಲಿ. ಅವ್ರ ಬೇರೆ ಕನ್ಫ್ಯೂಷನ್. ಓಕೆ, 1 2 3 4 5 6 7 8 9 10 ಐಟಮ್ಸ್ ಇದೆ ಗೈಸ್. ಬಾ. ಓಕೆನಾ? ಈಗ ನಾನು ಫಸ್ಟ್ ಐಟಮ್ ಕೊಡ್ತಾ ಇದ್ದೀನಿ, ಅವರು ಕಂಡಿಡಿತಾರ ನೋಡೋಣ. ಓ ಮಲ್ಲಿಗೆ, ನನ್ಗೆ ಗೊತ್ತಿಲ್ಲ, ಅವ್ರಿಗೆ. ಮೊದಲನೇ ಐಟಮ್ ನ ಕೊಡ್ತಾ ಇದ್ದೀನಿ ಪ್ರತೀಕ್ಗೆ. ಏಲಕ್ಕಿನ? ಅದು ಹೌದು, ಏಲಕ್ಕಿ. ಓಕೆ, ಇದು ಏಲಕ್ಕಿ ಅಂತೆ ಗೈಸ್. ಏನು ಡೌಟ್ ಪಡಿಸ್ತಿಲ್ಲ, ಹೆಸರು ತಪ್ಪ ಹೇಳೋದು, ಅದು ಏಲಕ್ಕಿನೇ ಅದು. ಓಕೆ, ಇದು ತಗೊಳ್ಳಿ. ಒಳಗಡೆ ನೋಡಿ ಐಟಮ್ ಇದೆ, ವಾಲ್ನಟ್. ಓಕೆ, ಇದು ವಾಲ್ನಟ್ ಅಂತೆ ಗೈಸ್. ಇದೇನಿದು? ಏನದು? ನೀನು ಎಕ್ಸ್ಪರ್ಟ್ಸ್ಗೆಲ್ಲ ಗೊತ್ತಿರುತ್ತಲ್ವಾ? ಈ ಒಂದು ಅಬ್ನಾರ್ಮಲ್ ಶೇಪ್, ಸ್ವಲ್ಪ ಮಡ್ಡು, ಆಲೂಗಡ್ಡೆ ಗೈಸ್. ಇದು ಆಲೂಗಡ್ಡೆ, ಅವ್ರ ಜೊತೆ ಆಲೂಗಡ್ಡೆನ, ಅದು ಕ್ಯಾಪ್ಸಿಕಮ್, ಅಡಿಕೆ. ಓ, ಅಡಿಕೆ ಅಂತೆ ಗೈಸ್ ಇದು. ಇದು ಏನ್ಬೋದಾ? ಓ, ಈ ತರ ಐಟಮ್ಗಳು ಕಷ್ಟ. ಹೇಳ್ಬೇಕಪ್ಪ ಬೇಗ. ಹಾಕೊಂಡೆ ಮೂಗೊಳಗಡೆ ಹೋಗ್ಬಿಟ್ಟಿತ್ತು. ಶೇಪ್ ಇದು ನೋಡಿದ್ರೆ
ಹುಳ್ಳಿಕಾಳು, ಬಟ್ ಹುಳ್ಳಿಕಾಳು ಇಷ್ಟಪ್ಪ ಬರುತ್ತೆ, ಹುಳ್ಳಿಕಾಳು ಅನ್ಕೊಳ್ಳೋದು. ಉಳ್ಳಿ ಅಲ್ಲ ಅಲ್ಲ, ಬಿಳಿಗಿದೆ ಕಲರ್ ಯಾವ್ದು ಇದು? ಅದು ಕಲರ್ ಯಾಕೆ ಹಿಂಗೆ ಹೇಳೋಣ? ಅದೇ ದೋಸೆಗೆ ಹಾಕ್ತಾರಲ್ಲ, ಬಿಳಿಗಿರುತ್ತಲ್ಲ ಅದಕ್ಕೇನಂತ, ಏನಂತ ಗೊತ್ತಿಲ್ವಲ್ಲ ನನ್ಗೂನು. ಅದಕ್ಕೇನೋ ಬಿಸಿ ಬಿಳಿ ಅದೇ ಬಿಸಿಬೇಳೆ ಭಾತ. ಇದು ದೋಸೆಗೆ ಸಂಪಳಕ್ಕೆ ಏನನ್ನ ಹಾಕ್ತಾರೆ? ಅಕ್ಕಿ, ಉದ್ದಿನ ಬೇಳೆ. ಓಕೆ, ಉದ್ದು. ಉದ್ದಿನ ಬೇಳೆ ಅಂತ ಗಾಯಿಸಿದ್ದು. ಟೊಮೊಟೊ. ಅಯ್ಯೋ ಟೊಮಾಟೊ ಅಂತ ಗಾಯಿಸಿದ್ದು. ಏಯ್ ಏನೇ ಹಾ, ಕನ್ಫ್ಯೂಷನ್ ಮಾಡಿಸ್ತಾ ಇದೆಯಾ? ಏನಿದು? ನೀವೇ ಹೇಳ್ಬೇಕು. ಗೊತ್ತಾಯ್ತಲ್ಲ. ಬದನೆಕಾಯಿ ಅಲ್ಲ, ಗುಂಡು ಬದನೆಕಾಯಿ. ಹಾ ಓಕೆ, ಇದು ಗುಂಡು ಬದನೆಕಾಯಿ. ಕ್ಲಿಪ್, ಹೇರ್ ಟೈಟ್ನಿಂಗ್ ಕ್ಲಿಪ್. ಓ ಇದು ಇದು ಹೈ ಪ್ರೋಟೀನ್ ರಾಜ್ಮಾ. ಇದು ರಾಜ್ಮಾ ಅಂತೆ ಗೈಸ್. ನೀವು ಎಷ್ಟು ಕರೆಕ್ಟ್ ಆಗಿ ಹೇಳಿದೀರಾ ಅಂತ ನಿಮ್ಗೆ ಅನ್ಸುತ್ತೆ? ಎಷ್ಟು ಐಟಮ್ ಕೊಟ್ಟೆ ನೀನು? ಜಾಸ್ತಿ 10 ಕೊಟ್ಟೆ ನಾನು 8 ಕರೆಕ್ಟ್ ಆಗಿ ಹೇಳಿದೀರಾ ಅಂತನಾ? ಓಕೆ ಗೈಸ್, ಪ್ರತೀಕ್ ಅವರ ಕಾನ್ಫಿಡೆನ್ಸ್ ಇವಾಗ ರಿವೀಲ್ ಆಗುತ್ತೆ. ಶಾರ ಪ್ರತೀಕ್ 8 ಪಕ್ಕ ಹೇಳಿರ್ತೀರಾ? ಮೇ ಬಿ ಎಂದೆರಡು ತಪ್ಪು ಹೇಳಿದೀರಾ ಅಂತ ಅನ್ಸ್ತಾ ಇದೆ. ಡೌಟ್ ಇರೋದು ತಪ್ಪು ಅಂತೀನಿ, ಇಲ್ಲ ಮಿಕ್ಕಿದೆಲ್ಲ ಶೋರ್ ಆಗಿರೋದು. ಶಾರ ಒಂದು 8 ಪಕ್ಕ. ಶಾರ್ ಎಕ್ಸ್ಪರ್ಟ್ ಇಲ್ಲಿದ್ದಾನೆ ನೋಡಿ, ಎಕ್ಸ್ಪರ್ಟ್. ಇದಿಷ್ಟು ಕರೆಕ್ಟ್ ಆಗಿ ಹೇಳಿದ್ ನೀವು, ಇಷ್ಟು ತಪ್ಪು. ಇದೇನಿದು? ಇದು ಏನಂದ್ರಿ ಇದಕ್ಕೆ ನೀವು? ಮುಟ್ಬಿಟ್ಟು ಹೇಳ್ತೀನಿ, ಬದನೆಕಾಯಿ ಅಂತ. ಗುಂಡು ಬದನೆಕಾಯಿ. ಇದು ರಾಜ್ಮಾನ ಇದು ಕಿಡ್ನಿ ಬೀನ್ಸ್. ಅದು ಹಂಗೆ ನಂಗೆ ಹೆಸರುಗಳು ಗೊತ್ತಿಲ್ಲ ಪಾಪ. ಹೈ ಪ್ರೋಟೀನ್ ಅಲ್ವಾ ಇದು? ಅದಾವೆಲ್ಲ ಹಂಗೆಲ್ಲ ಇಲ್ಲ. ಇದೇನಿದು? ಬಿಳಿದು ಉದ್ದಿನ ಬೇಳೆ. ಅಲ್ಲ ಇದಕ್ಕಿನ್ನ ಅಳಸಂಡೆ ಕಾಳು. ಅಳಸಂಡೆ ನಂಗೆ ಹೆಸರು ಗೊತ್ತಿಲ್ಲ, ನೋಡಿದ್ರ ಹೆಸರು ಗೊತ್ತಿಲ್ಲ. ಇದೇನಿದು? ಏಲಕ್ಕಿನ ಇದು? ಮತ್ತೆ ಇನ್ನೇನ್ ಮತ್ತೆ ಇದು? ಲವಂಗರಿ. ಅದು ಏಲಕ್ಕಿ ಹಿಂಗಿರುತ್ತೆ? ಏಲಕ್ಕಿ ಗ್ರೀನ್ ಕಲರ್ ಇರುತ್ತಲ್ಲ, ಅದು ಏಲಕ್ಕಿ. ಹೆಂಗ್ ಗ್ರೀನ್ ಕಲರ್ ಹೆಂಗಿರುತ್ತೆ? ಗ್ರೀನ್ ಕಲರ್ ಒಳಗಡೆ ಮಣಿ ತರ ಬ್ಲಾಕ್ ಕಲರ್ ಇರುತ್ತಲ್ಲ, ಏಲಕ್ಕಿ ಕುಟ್ಟಾಕ್ತಿವಲ್ಲ ಅದು. ಇದು ಲವಂಗ. ಏಲಕ್ಕಿ ತೋರ್ಸು, ಏಲಕ್ಕಿ ಹೆಂಗಿರುತ್ತೆ? ಇದು ಲವಂಗ ಅಂತ ಗೊತ್ತಾಯ್ತು. ಏಲಕ್ಕಿ ಚಕ್ಕೆ ತರ ಇರುತ್ತಲ್ಲ ಅದು? ಅದಲ್ಲ ರೀ, ಗ್ರೀನ್ ಈ ಕಲರ್ ಇರುತ್ತೆ ನೋಡಿ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ನಲೆ ಅದಕ್ಕೆ ಹೇಳೋದು ಏಲಕ್ಕಿ. ನನ್ ಗೊತ್ತು ಇದೆ ಅಂತ, ಬಟ್ ಹೆಸರು ನನ್ ಕನ್ಫ್ಯೂಷನ್ ಅಲ್ಲಿ ಇದೀನಿ ನಾನು. ಏಲಕ್ಕಾಯಿ. ಇದು ಏಲಕ್ಕಿ. ಇದಕ್ಕೆ ಅಂದ್ರೆ ಓ ಶಿಟ್, ಏನ್ ಗೊತ್ತಾ, ನನ್ನ ಹೆಸರು ಕನ್ಫ್ಯೂಷನ್ ಆಯ್ತು ಪಾಪ. ಇದ್ದ ಏಲಕ್ಕಿ ಅಂತ ಯಾರಂತ ಲವಂಗ ಹೆಸರು ಬರ್ಲಿಲ್ಲ. ನಾನ್ ಸೋತಿಲ್ಲ, ನನ್ ಬ್ರೈನ್ ಕರೆಕ್ಟ್ ಆಗಿತ್ತು. ಆಲೂಗಡ್ಡೆ. ಏನೋ ಅದು ಹಂಗೈತೆ. ಅಲ್ಲಲ್ಲ, ಇವೆರಡು ನನ್ನ ಬ್ರೈನ್ ಅಲ್ಲಿ ಕರೆಕ್ಟ್ ಆಗಿತ್ತು, ಆದ್ರೆ ಹೆಸರು ಗೊತ್ತಾಗಿಲ್ಲ. ಸೊ 10 ಇದ್ರಲ್ಲಿ ಅವರು 5 ಮಾತ್ರ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಿಮ್ಮ ಎಕ್ಸ್ಪರ್ಟ್ ಪ್ರತೀಕ್ ಅವರು. ಗುಡ್ ಟ್ರೈ. ಹೆಂಗ ಅನ್ಸ್ತು? ಓಕೆ, ಈಗ ನನ್ಗೆ ನಾನ್ ಹುಡುಕೊಂಡ್ ಬರ್ಬೇಕಾ? ನೀನ್ ನನಗ್ ಕೊಟ್ಟಿದ್ಯಾ, ನಾನ್ ಹಿಂಗ್ ಕೊಡ್ತೀನಿ ಬಾರೆ. ಬಾರಲಿ ಬಾರ. ಓಕೆ, ಇಷ್ಟು ತನಕ ಹುಡುಕಿ ಎಷ್ಟೋ ತನಕ ಮಾಡಿದ್ರು ಗೊತ್ತಾ? ನಾನು ಒಂದ್ 50 ರೀಲ್ಸ್ ನೋಡ್ದೆ ಅಷ್ಟೊತ್ತಿಗೆ. ರೀಲ್ಸ್ ನೋಡ್ದ? ಓಕೆ, ಈಗ 7 ಸರದಿ. ಐ ಆಮ್ ಸೋ ಎಕ್ಸೈಟೆಡ್. ನಿನ್ ಬಗ್ಗೆ ನೀನ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ಯಾ? ನಾನೇನ್ ಕಾನ್ಫಿಡೆಂಟ್ ಆಗಿಲ್ಲ. ಗೊತ್ತಿರೋದ್ನ ಹೇಳ್ತೀನಿ, ಗೊತ್ತಿಲ್ದಿರೋದ್ನ ಔಟ್ ಆಯ್ತೀನಿ. ಎಕ್ಸ್ಪರ್ಟ್ ಅಂತೆ. ಆಯ್ತು, ಏನ್ ಕಾಣಿಸ್ತಾ ತಾನೆ? ಪಕ್ಕ ಪಕ್ಕ ಪ್ರಾಮಿಸ್. ನೋಡು, ನಾನ್ ಕೊಡ್ತೀನಿ ಪಾಪ. ಯಾಕೆ ಈಗಲೂ ಇಷ್ಟೊಂದು ಅರ್ಜೆಂಟ್ ನಿಂಗೆ? ಇಷ್ಟೊಂದು ಐಟಮ್ಸಾ? 10 ಐಟಮ್ ಕಣೆ. ಹಾ ಓಕೆ. ವೇಟ್, ಪಾಪ ಇದೆಲ್ಲ ಚೀಟಿಂಗ್ ಪಾಪ. ಸುಮ್ಮನೆ ನೋಡಕ್ಕೆ. ಚೀಟಿಂಗ್ ಎಲ್ಲ ಮಾಡಬಾರ್ದು. ಚೀಟಿಂಗ್ ಹೆಂಗಾಗುತ್ತೆ ರೀ ಅದು? ಹೌದು, ಅಫ್ ಕೋರ್ಸ್ ಚೀಟಿಂಗ್ ಆಗೋದು. 10 ಐಟಮ್ಸ್ ಇದೆ, ಗೊತ್ತು. ರೆಡಿನಾ? ಮೊದಲನೇ ಐಟಮ್. ಅಯ್ಯಯ್ಯೋ, ಕೈ ತೋರ್ಸು. ಓ ಮೈ ಗಾಡ್. ಇದು ಅಡಿಗೆ ಮಾಡೋಳು ತಾನೆ, ನಿಂಗೆ ಗೊತ್ತಿರುತ್ತಲ್ಲ. ನನ್ಗೆ ಗೊತ್ತು, ಅದಕ್ಕೆ ಅಂತ ತಗೊಂಡೆ. ಮಾಮೂಲಿ ಅಂಗಡಿಲಿ ಹೇಳಕ್ ಬರಲ್ಲ ಇವಳಿಗೆ, ತಗೊಂಬ. ಗ್ಯಾಪ್ ಆಡ್ಕೊಬಿಟ್ಟ. ಇದು ಬೇಳೆ. ಯಾವ ಬೇಳೆ? ಸಾಂಬಾರ್ ಬೇಳೆ. ಅಯ್ಯೋ, ಅಂದ್ರೆ ಏನಂತಾರೆ ಅದಕ್ಕೆ? ಚೂರ್ದಲ್ಲ, ಬೇಳೆ ಸಾರ್ಗೆ ಹಾಕ್ತಾರಲ್ಲ ಆ ಬೇಳೆ. ಓಕೆ, ತೊಗರಿ ಬೇಳೆನಾ ಅದು? ಸರಿ, ಓಕೆ, ಹೊಡಿ ಆಯ್ತು. ತೊಗರಿ ಬೇಳೆನಾ? ಪಕ್ಕನಾ? ಲಾಕ್ ಮಾಡ ಮೇಡಮ್. ತೊಗರಿ ಬೇಳೆ ಅಂತೆ, ಲಾಕ್ ಮಾಡ್ತಾ ಇದೀನಿ. ನೆಕ್ಸ್ಟ್ ತಗೊಳ್ಳಿ. ಏನ್ ಮೋಸ? ಅನ್ಕೊಟ್ಟಿದ್ದೆ. ಇದು ಈಸಿನೇ ಕಣೆ. ನಿಮ್ ಅಡಿಗೆ ಮನೇಲಿ ನಿಮ್ಗೆಲ್ಲ ಗೊತ್ತಿರುತ್ತಪ್ಪ, ಮುಟ್ಟಿ ಟೆಕ್ಸ್ಚರ್ ಎಲ್ಲ. ನಮ್ಗೆ ಚೂರು ಕಷ್ಟ ಆಗೋದು. ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟ ಕೊಡು. ಇದು ಅಕ್ಕಿ ಹಿಟ್ಟ ಅಂತಪ್ಪ. ಪಲಾವ್ ಎಲೆ ಅಂತ ಇದು. ಅದೇ ತಗೊಳ್ಳಿ. ಇದು ಸ್ವಿಚ್. ಇದು ಲೈಟ್ ಬರುತ್ತಲ್ಲ ಮನೆಯಲ್ಲಿ, ಅದರದ್ದು. ಇದು ಲೈಟಾ? ಲೈಟ್ ಬರುತ್ತಲ್ಲ, ಕೆಳಗಡೆ ಲೈಟ್ ಬರುತ್ತೆ, ಅದರದ್ದು ಕೆಳಗಡೆ ಲೈಟ್ ಬರುತ್ತಂತೆ. ಓಕೆ, ಲೈಟ್ ಬರುತ್ತಲ್ವಾ? ಅದಿಲ್ಲ ಇಲ್ಲಿ, ಆಯ್ತಾ? ಆದ್ರೆ ಇದು ಅದರದ್ದು ಅಡಾಪ್ಟರ್. ಹೌದು, ಫಾರ್ ಶೋರ್. ಲೈಟ್ ಬರ್ಸೋ ಅಡಾಪ್ಟರ್.
ಇಲ್ಲ ಇದು ಹಿಟ್ಟದು ಕಡಲೆ ಹಿಟ್ಟು. ಆಲ್ ಔಟ್. ಓ, ಆಲ್ ಔಟ್ ಅಂದ್ರೆ ಸೊಳ್ಳೆದು. ಫಸ್ಟ್ ಕರೆಕ್ಟ್ ಆಗಿ ಹೇಳ್ಬಿಟ್ನಾ ಪಾಪ. ನೀವು ನೀವ್ ಹಂಗೆಲ್ಲ ಹೇಳ್ಬೇಡಿ. ಓ ಹೌದಾ, ಹಂಗೆಲ್ಲ ಹೇಳಂಗಿಲ್ಲ. ಹಾಲ್ ಔಟ್ದು ಏನೊಂಥರ ಸ್ಮೆಲ್ ಬಂತು. ಇದು ಅಡಿಕೆ ದಪ್ಪ ಅಡಿಕೆ ಮುಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅಡಿಕೆ ತಾಳಿ. ಚಿಯಾ ಸೀಡ್ಸ್ ಇದು. ಚಿಯಾ ಸೀಡ್ಸಾ? ಚಿಯಾ ಸೀಡ್ಸ್ ಇದು. ಅದು ಒಂಥರ ಸಾಫ್ಟ್ ಆಗಿರುತ್ತೆ. ಚಿಯಾ ಸೀಡ್ಸ್ ಕೊಡಿ. ಚಿಯಾ ಸೀಡ್ಸ್ ಅಥವಾ ಎಳ್ಳ ಗೊತ್ತಾಯ್ತಾ ಇಲ್ಲ. ಹೌದಾ? ಹಂಗಾರೆ ಇದು ಪಾಪ ಇದೆಲ್ಲ ಏನು ಬಂದಿದೀರಾ? ಸಕ್ಕರೆ. ತಿನ್ ನೋಡ್ಬೋದಾ? ತಿನ್ ನೋಡಂಗಿಲ್ಲ, ಸ್ಮೆಲ್ ನೋಡ್ಬೋದು. ಓ, ರಿಸರ್ಚ್. ಐ ಗೆಸ್ ಇದು ಸಕ್ಕರೆ ಇಲ್ಲ ಅನ್ಸ್ತಾ ಇದೆ. ಇದೇನೋ ಸಿಗ್ತೈತೆ. ಓಹೋ ಇಲ್ಲ, ಇದು ಎಳ್ಳು. ಕಪ್ಪೆಳ್ಳಿದು. ಕಪ್ಪೆಳ್ಳು. ಸರಿ, ಓಕೆ. ಹಂಗಾರೆ ಇದು ಕಪ್ಪೆಳ್ಳು. ಈ ತರ ಕಾಂಪ್ಲಿಕೇಟೆಡ್. ಪಾಪ ಎರಡು ಒಂದೇ ತರ ದೊಡ್ಡ ಏನೋ ತಗೊಬಂದ್ಬಿಟ್ಟು. ಸಕ್ಕರೆ ಅಂತಲ್ಲವಾ? ಸಕ್ಕರೆ ಏನ್ ಹೇಳ್ರಿ, ಇದು ಕಪ್ಪೆಳ್ಳೆ ರೀ. ಯಾವ್ದು? ಇದು ಕಪ್ಪೆಳ್ಳು. ಅದು ಕಪ್ಪೆಳ್ಳೆ. ಪಾಪ ನಾನ್ ನಿಮ್ ಜೊತೆ ಹಿಂಗೆಲ್ಲ ಆಟಾಡಕ್ ಬರೋಣ ನೆಕ್ಸ್ಟ್ ಟೈಮ್. ಕಪ್ಪೆಳ್ಳೆ. ಸರಿ. ಇದು ಏನ್ ಎಲ್ಲ ಕಾಳು ಮವಳು ಎಲ್ಲ ಎತ್ಕೊ ಬಂದ್ಬಿಟ್ಟು ಇದು ಏನಂತ ಹೇಳದ್ ಗುರು ಇದನ್ನ ನಾನು. ಬೇಗ ಹೇಳು. ನೋಡ್ಕೊಬಿಡ್ಲಾ? ಏನಿದು? ಇಂಟ್ರೆಸ್ಟಿಂಗ್ ಆಗಿದೆ ತಾನೆ? ಏನಿದು? ಏನಪ್ಪಾ ಇದು ಗೈಸ್, ಹೇಳಿ. ಏನ್ರಿ ಇದು? ಉದ್ದಿನ ಬೇಳೆನಾ? ಇಲ್ಲ, ಏನೋ ಅಕ್ಕಿ ಅನ್ಸುತ್ತೆ. ಇದು ರೆಡ್ ರೈಸ್ ಆತರ ಏನಾದ್ರುನಾ? ಐ ಗೆಸ್ ಇದು ಅಕ್ಕಿ ಅನ್ಸುತ್ತೆ, ದಪ್ಪ ಅಕ್ಕಿ. ಹೇಳ್ಬೇಕು ಬೇಗ. ಲಾಕ್ ಮಾಡ್ಲಾ ಅಕ್ಕಿನ? ಅಕ್ಕಿ ಅಲ್ಲ ರೀ ಇದು. ತುಂಬಾ ಹೊತ್ತು ಟೈಮ್ ತಗೋತಾ ಇದೀರಾ ಮೇಡಮ್. ಅದೇನೋ ಎತ್ಕೊ ಬಂದ್ಬಿಟ್ಟು ಅಲ್ಲಿ. ನಾನೇನು ಏನ್ರಿ ಎಲ್ಲಾನು ಹಂಗೆ ಒಂದೇ ತರ ತಗೋಬರ್ತಾರಾ? ನೀವು ಕಿಚನ್ದೇ ತಗೋಬಾರ್ದು ಅನ್ಬೇಕಿತ್ತು ನಾನು. ಕಿಚನ್ ಅಲ್ಲಿ ಯಾವಾಗ್ಲೂ ಅಡಿಗೆ ಮಾಡ್ಕೊಂಡು ಅಲ್ಲ, ಯಾವಾಗ್ಲೂ ಬಿಡಿ. ನಿಂಗ್ ಒಂದಾದ್ರೆ ಒಂದ್ ಮಕ್ಳು ಎತ್ಕೊಂಡು ಅಡಿಗೆ ಬೇರೆ ಮಾಡ್ತಾರೆ ಅಲ್ಲಿ. ಏನಿದು? ಒಂದ್ ತಿನ್ನೋಡ್ಬಿಟ್ಟ ತಿನ್ನೋಗ್ಬಿಟ್ರಿ. ಇದು ಸಾಸ್ವೆ ರೀ, ಸಾಸ್ವೆ. ಇದು ಸಾಸಿವೆ ಅಂತೆ. ಲಾಸ್ಟ್ ಒನ್. ಎಲ್ಲ ಯೂಸ್ ಮಾಡಿರ್ತೀರಾ, ನಿಮ್ ಕೈಲಿ ಇರುತ್ತೆ. ಇದೇನಿದು? ಇದು ಪ್ಯಾರಾಚೂಟ್ ಆಯಿಲ್ ಪಾಪುದು. ಪ್ಯಾರಾಚೂಟ್ ಆಯಿಲ್ ಪಾಪುದು? ಇದು ಬ್ಲೂ ಕಲರ್. ಕನ್ಫರ್ಮ್ ಮಾಡಿ ಮೇಡಮ್. ಕನ್ಫರ್ಮ್ ಮಾಡಿ ಅಂದ್ರೆ ಅದೇ ಪಾಪ ಇದು. ಹೌದು. ಅಯ್ಯೋ, ಓಕೆ. ನೀವು ಎಷ್ಟು ಗೆದ್ದಿರ್ಬೋದು ಮೇಡಮ್? ಗೊತ್ತಿಲ್ಲ, ಏನೊಂದ್ ಎರಡೋ ಏನೋ ಇರ್ಬೇಕು. 2 ಗೆದ್ದಿರ್ತೀರಾ? ಪಕ್ಕನಾ? ಅನ್ಕೊಂಡಿದೀನಿ ರೀ. ಸರಿ, ತೆಗಿರಿ. ವಾವ್, ಇದೇನಿದು? ಹೌದು, ನೋಡಿದ ಮೇಲೆ ಗೊತ್ತಾಯ್ತಲ್ಲ ನಿಂಗೆ. ಅದು ನೀ ಇಷ್ಟಪಟ್ಟು ತಿಂತಿಯಲ್ಲ, ನೀರ್ಗೆ ಹಾಕಿದ್ರೆ ಬಿಳಿಗೆ ದಪ್ಪಗಾಗುತ್ತಲ್ಲ, ಪಾಯಸ ಎಲ್ಲ ಮಾಡ್ತಾರಲ್ಲ. ಏನದು? ಇದು ಕರಿ ಎಳ್ಳು, ಬಿಳಿ ಎಳ್ಳು. ಅದು ಎಳ್ಳು ಅಂತಾನೆ ನೀನ್ ಕನ್ಫರ್ಮ್ ಮಾಡ್ಲಿಲ್ಲ ಇದನ್ನ ಕೊನೆಗೆ. ಸೊ ಟೋಟಲ್ 6. ಇದು ಎಳ್ಳೆ ಅಂತ ಹೇಳ್ದೆ ತಾನೆ? ಇದು ಎಳ್ಳೆ ಅಂತ ಹೇಳ್ದೆ ಪಾಪ. ಇದು ಎಳ್ಳೆ ಅಂದ್ರೆ ಎಳ್ಳು, ಬಿಳಿ. ಇದು ಕರಿ ಎಳ್ಳು, ಬಟ್ ಇದು ಎಳ್ಳೆ ಅಂದೆ. ಆಮೇಲೆ ಪ್ರಾಮಿಸ್ ಹೇಳ್ಬೇಕಾದ್ರೆ ನೋಡಿ, ಇದನ್ನು ಹೇಳದ್ನಾ? ಚಿಯಾ ಸೀಡ್ಸ್ ಬೇಡ. ನಿಂದು ಅಡಿಗೆ ಮನೇಲಿ ಇರ್ತೀಯ, ಅದಕ್ಕೆ ಅಡಿಗೆ ಮನೆ ಗೊತ್ತಿರುತ್ತೆ. ಇದೇನ್ ರಂಗೋಲಿ ಅಕ್ಕಿ ಹಿಟ್ಟು? ರಂಗೋಲಿ. ಇದು ಕರೆಕ್ಟ್ ಆಗಿ ಹೇಳದ್ನಲ್ಲ ರೀ? ಕರೆಕ್ಟ್. ಸಾರಿ, ಕರೆಕ್ಟ್ ಆಗಿ ಹೇಳ್ದೆ ನೀನು. 8 ನಾನ್ ಕರೆಕ್ಟ್ ಆಗಿ ಹೇಳಿದ್ದು. ದೇವ್ರೆ. ಆಮೇಲೆ ಇದನ್ನ ನೀನು ಗುಡ್ ನೈಟ್ ಅಂತ ಹೇಳಲಿಲ್ಲ, ಏನು ಆಲ್ ಔಟ್ ಅಂತ ಹೇಳಿದೆ. ಸೊ ಇದಿಲ್ಲ. ಬಾಯಿ ಮುಚ್ಕೊಂಡು ಹೆಂಗ್ ತೆಗಿಯೋದು, ಹಾಳು ಮಾಡೋದು ಅಂತ ನೀವು. ಏನ್ ಗೆದ್ಬಿಟ್ಟೆ ಅಂತ ಬೇಜಾರು ನೋಡಿ ಮುಖದಲ್ಲಿ. ಹೋಲಿ ಬಿಡು, ಆಯ್ತು. ಓಕೆ, ಪರವಾಗಿಲ್ಲ. ಸೊ ಈ ಗೇಮ್ ಅಲ್ಲಿ ಗೆದ್ದಿದ್ ನಾನೇ. ಈಗ ಏನ್ ಮಾಡ್ಬೇಕು ಅಂದ್ರೆ, ಪ್ರತೀಕು ನನ್ಗೋಸ್ಕರ ಇವಾಗ ಒಂದು ಡ್ಯಾನ್ಸ್ ಆಡ್ಬೇಕು. ಸಾಂಗ್ ನಾನ್ ಹಾಕ್ತೀನಿ. ರೆಡಿ? ನಾನು ಹೇಳಿದ್ನೆಲ್ಲ ಮಾಡ್ಬೇಕು ಇವಾಗ. ಈ ಹಾಡು ಆಕ್ಚುಲಿ ಪ್ರತೀಕ್ಗೂ ಸೂಟ್ ಆಗುತ್ತೆ. ಹೇಳಿದ್ದಲ್ಲ ಮಾಡಲ್ಲ ಗೈಸ್. ನೋಡಿ, ಈ ಹಾಡು ಹಾಕ್ತಾ ಇದೀನಿ. ರೆಡಿ? ಹೆಂಗಾಡ್ಲಿ? ಚೆನ್ನಾಗಿಲ್ಲ ಬಿಡು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ಟೇಕ್ ಕೇರ್. ಇಲ್ಲ, ಆಡಿ 2-3 ಸ್ಟೆಪ್ ಹಾಕ್ಬೇಕು. ಅಲ್ಲೋಗಿ ಹಿಂದೆ ಹೋಗಿ. ಹೆಂಗ ಹಾಕ್ಲಿ ಪಾಪ ಇದಕ್ಕೆ? ಪಾಪ ಎಷ್ಟು ನೀವು ಆರ್ಟಿಸ್ಟ್ ಅಲ್ವಾ? ಹುಡುಗಿದಾದ್ರೂ ಹುಡುಗಿ ತರ ಮಾಡ್ಬೇಕಪ್ಪ. ಹುಡುಗಾನೇ ಆಡಿದಿದ್ರೆ ಇದಕ್ಕೆ ಹೆಂಗಿರ್ತಿತ್ತು ಅದನ್ನಾರ ತೋರ್ಸಿ. ಈ ಪ್ರತಿಜ್ಞೆ ಡೆಡಿಕೇಟೆಡ್ ಸಾಂಗ್ ಇದು. ಒಂದು ಇದೆ ಹೇಳಿ, ಶಾಯರಿ ತರ ನನ್ಗೋಸ್ಕರ. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗುಳುವ ನೀ ನುಡಿಯುವ ಮುನ್ನ ಅತಿ ತುಂಟ ಮಾತೊಂದ ನಾನಾಡ್ಲ.
ಕಿಡಿಗೇಡಿ ಕೆಲಸನ್ನ ಅದು ಯೋಗರಾಜ್ ಭಟ್ ಸರ್ ಹೇಳೋರೆ, ನೀವ್ ಹೇಳಿ. ನೀನ್ ಹೇಳು, ನಮ್ದು ಓಣು ಹೇಳು ಅಂತ ಹೇಳ್ದ ನೀನು. ಸರಿ, ಒಂದ್ ಹಾಡಾಡಿ ನನ್ಗೋಸ್ಕರ. ಓಕೆ, ಇದಾಗಿ ಒಂದ್ ಡೆಡಿಕೇಟೆಡ್ ಸಾಂಗ್ ಟು ಮೀ. ಗೆದ್ದಿರೋದಕ್ಕೇನು ಇಷ್ಟು ಬೇಡವಾ? ನನಗೋಸ್ಕರ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಆ ಸಾಂಗ್ ಹೇಳ್ಬಿಟ್ಟು ಒಂದೆರಡು ಲೈನ್ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಸರ್ದು ಅದು ಮೈಕ್ ಅನ್ಕೊಂಡ್ ಹಾಡಿ. ನಾವು ನಿಂತಿರುವ ಈ ನೆಲದ ಜಲದ ಸಲುವಾಗಿ ನಾನು ಹೇಳ್ತಿದ್ದೇನೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ನನಗೋಸ್ಕರ ಹಾಡು ಅಂತ. ನನಗೋಸ್ಕರ ನೀ ಕನ್ನಡ ನಾಡಲ್ಲಿ ಹುಟ್ಟು. ಪ್ಲೀಸ್ ಪಾಪಾ. ಬದುಕಿದ್ದು ಜಟಕ ರೊಮ್ಯಾಂಟಿಕ್ ನೋಡಕ್ ಮಾತ್ರ ಹಿಂಗಿದ್ರೆ ಸಾಲಲ್ಲ. ನಾನ್ ರೊಮ್ಯಾಂಟಿಕ್ ಯಾವ ತರ ರೊಮ್ಯಾಂಟಿಕ್ ಆಗಿ ಅದು? ಒಂದ್ ಎಂತಗೋಸ್ಕರ ಸಾಂಗ್ ಹುಟ್ಟಿದೋರೆ ಅಂತ. ರೊಮ್ಯಾಂಟಿಕ್ ಆಗಿ ಅದು ಯಾವ್ದು? ಯಾಕೆ ಏನು ಗೊತ್ತಿಲ್ವಾ? ಗುಂದು ಎಲ್ಲಿದೆ ಓ ದೇವ್ರೇ, ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ಕರೆಕ್ಟ್ ಆಗಿದೆ. ನಿಧಾನಿಸು ನಿಧಾನಿಸು. ಪಾಪ ಒಂದ್ ರೊಮ್ಯಾಂಟಿಕ್ ಸಾಂಗ್ ಆಡ್ರಿ. ಯಾವ್ದಾರ ಒಂದು ಜ್ಞಾಪ್ಸೆ. ಗ್ಯಾಪ್ಸ್ ಬಿಟ್ಟು ಆಡಿಸ್ಕೊಳಕ್ಕೆ ನನಗೆ ಏನ್ರಿ ಬಂದೈತೆ? ಕಣ್ಣಲ್ಲೋ ನೀನೇನೆ ಓಹೋ, ಕಂಡಲ್ಲೋ ನೀನೇನೆ ಓಹೋ, ಎಲ್ಲೆಲ್ಲೋ ನೀನೇ ಕಾಣುವೆ. ಓಡುವ ಈ ತರ ಸಾಂಗ್ಸ್ ಎಲ್ಲ ರೊಮ್ಯಾಂಟಿಕ್. ಮೌಲೇಶ್ವರಿ ಪಳ್ಳಿಯರ್ ಹೀರೋ ಎಂಟ್ರಿ ಸಾಂಗ್ ಆಡ್ತೀರಾ ಅಲ್ವಾ ರೀ? ಕಣ್ಣಲ್ಲ ನೀನೆ, ಲವ್ ಅದು. ಆಯ್ತು, ನಂಗೆ ಅದು ಇಷ್ಟ ಆಗಿಲ್ಲ, ಬೇರೆ ದಾಡಿ. ಬರೀ ಇಂಥ ಸಾಂಗ್ಗಳೇನ ನಿಮ್ಗೆ ಬರುತ್ತೆ? ಈ ಟೈಮ್ ಅದೇ ಬರ್ತಲ್ಲ, ರೊಮ್ಯಾಂಟಿಕ್ ಇದೆ, ಅದು ಗೊತ್ತಲ್ಲ. ರೊಮ್ಯಾಂಟಿಕ್ ಬಾಂಧವ್ಯ ಭಾವನೆ ಇರೋವಂಥದ್ದು. ಹಾ ಓಕೆ, ಹೇಳ. ಹಾ ಹೇಳಿ. ಹಿಂದೆ ಹೋಗಿ ಯಾಕೆ ಮುಂದಕ್ಕೆ ಬರ್ತಾ ಇದ್ದೀರಾ? ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವೆ. ಲಿರಿಕ್ಸ್ಗಳೇ ಬರಲ್ಲ. ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನಿನ್ನಲ್ಲಿ ಏಕೆ, ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವೆ. ಬಿಂಕ ಅಂತಾರ ಇದನ್ನ? ಬಿಂಕದ ಚೆಲುವೆ. ಅಯ್ಯೋ ಶಂಕರ, ಥ್ಯಾಂಕ್ ಯು. ಚೆನ್ನಾಗಿತ್ತು ಲಾಸ್ಟ್ ಸಾಂಗ್. ಸೋತಿರೋದಕ್ಕೆ ಮುಂಚೆ ಇತ್ತು ಗೊತ್ತಾ ಕಾನ್ಫಿಡೆಂಟ್. ನಾನು ಅದ್ರಲ್ಲಿ ಎಕ್ಸ್ಪರ್ಟ್. ಓವರ್ ಕಾನ್ಫಿಡೆನ್ಸ್ ಯಾವ್ದ್ರಲ್ಲಿ ಒಳ್ಳೇದಲ್ಲ. ಯಾವಾಗ್ಲೂ ದೇವ್ರು ನನಗೆ ರಿಮೈಂಡ್ ಮಾಡ್ತಾ ಇರ್ತಾರೆ ನನಗೆ. ದಟ್ಸ್ ಓಕೆ. ಇರ್ಲಿ. ಶಾಂತಿ. ಗಡಗಡ ವಾಂತಿ. ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಗೆದ್ದಿದ್ದು ನಾನೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾಳೆ ವಿಡಿಯೋ ಒಂದಿಗೆ ಸಿಗ್ತೀವಿ. ಲವ್ ಯು ಆಲ್. ಬಾಯ್.